CWRCಯ ನಿರ್ದೇಶನದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅಶ್ವಿನ್ ಏನು ಹೇಳ್ತೀರಿ? ಬಹುಶಃ 4.5 TMC ನೀರು 15 ದಿನದಲ್ಲಿ ಹರಿಸಿ ಅಂತ CWRC ನಿರ್ದೇಶನ ಇದೆ. ಸಂಕಷ್ಟದ ಕಾಲ, ನಾವು ಜುಲೈಯಲ್ಲಿ 31 TMC ಸಾಮಾನ್ಯ ಮಳೆ ವರ್ಷದಲ್ಲಿ ಅಂತಾದರೆ ಹರಿಸಬೇಕಿತ್ತು, ಈಗ 4 TMC ಅಂತ ಹೇಳಿದ್ದಾರೆ. ಸರ್, ನಾನೊಂದು 27 ವರ್ಷದಿಂದ ನೋಡಿದ್ದೀನಿ ಸರ್ ಇದನ್ನು. ಯಾಕಂದರೆ ಮೈಸೂರಲ್ಲಿ ಓದಬೇಕಾದ್ರೆ 99 ದಿವಂಗತ SM ಕೃಷ್ಣ ಸಾಹೇಬರು CM ಆಗಿದ್ದರು. ಆ ಟೈಮಿಂದ ಹಿಡಿದು 2004ರಲ್ಲಿ ಯಾವ ಮಟ್ಟಕ್ಕೆ ರೈತರು ಹೋರಾಟ ಆಗ್ತಿತ್ತಂದರೆ ಮೈಸೂರಿಂದ ಬೆಂಗಳೂರಿಗೆ ಬರಲಿಕ್ಕೆ ಆಗ್ತಿರಲಿಲ್ಲ. ಯಾವುದಾದ್ರು ಮಳವಳ್ಳಿನೋ ಇಲ್ಲ ಈ ಕಡೆ ಕುಣಿಗಲ್ ಮಾರ್ಗವಾಗೆಲ್ಲ ಬಂದು ಹೋಗೋಂಥ ಪರಿಸ್ಥಿತಿ ಇತ್ತು. ಇವತ್ತಿಗೂ ಅದೇ ಆಗ್ತಾಯಿದೆ. ಟೆಕ್ನಿಕಲಿ ರಾಜ್ಯ ಸರ್ಕಾರ ಹೇಗೆ ಫೇಲ್ಯೂರ್ ಆಗಿದೆ, ಹೊಸದಾಗಿ ಬಂದಿರೋಂಥ ತಮಿಳ್ನಾಡು TVK ಅಲ್ಲಿನ ಅಲ್ಲಿನ ಒಂದು ಜನನಾಯಕರ ಅಲ್ಲಿನ ನಾಯಕರುಗಳ ಬದ್ಧತೆ ಏನಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಕಳೆದ ಬಾರಿ 2025 ಡಿಸೆಂಬರಲ್ಲೇ ಗೊತ್ತಿತ್ತು. ಹವಾಮಾನ ಇಲಾಖೆ ತಜ್ಞರೆಲ್ಲರೂ ಹೇಳಿದರು ಮಳೆ ಆಗೋಂಥ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಮಳೆ ಆಗ್ಬೋದು ಅಂತ. ಅವಾಗಲಿಂದನೇ ಅವರು ಹುಷಾರ್ಪಟ್ಟರು. ಹೇಗೆ ಕಾನೂನು ತಜ್ಞರನ್ನು ಕಾಂಟ್ಯಾಕ್ಟ್ ಮಾಡಿ ಹೇಗೆ ಸುಪ್ರೀಂ ಕೋರ್ಟ್ ಹತ್ರ ಇದು ಮಾಡಿರ್ಬೋದು, CWRC CWMA ಅವ್ರ ಜೊತೆ ಹೇಗೆ ಎಲ್ಲ ವಾದ ವಿವಾದಗಳಾಗ್ತಾಯಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ಇಲ್ಲಿ ಟೆಕ್ನಿಕಲಿ ಫೇಲ್ಯೂರ್ ಏನಂದರೆ, ನಮ್ಮಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿರೋಂಥ ರೈತರುಗಳು ಬೆಳೆ ಬೆಳೆದಿರೋಂಥದ್ದು ಅರ್ಧ ಬಂದಿರೋಂಥ ಬೆಳೆಗಳಿಗೆ ಕಳೆದ 2.5 ತಿಂಗಳಿಂದ ನೀರೇ ಕೊಡಲಿಲ್ಲ, ನೀರಿಲ್ಲ ಅಂತ ಹೇಳಿದ್ರು. ಇವತ್ತು ಇವರು ಯಾವ ಕಾನೂನು ನಮ್ಮ ಸರ್ಕಾರದ ತೆರಿಗೆ ದುಡ್ಡಲ್ಲಿ ಯಾರಿಗೆ ಅಲ್ಲಿ ಅಡ್ವೊಕೇಟ್ಗಳಿಗೆ ನೀವು ದುಡ್ಡು ಕೊಟ್ಕೊಂಡು ವಾದ ಮಾಡಲಿಕ್ಕೆ ಬಿಟ್ಟಿದ್ದೀರಾ? ನೀರಿಲ್ಲ ಅಂತ ಹೇಳ್ತಿದ್ದವರು ನಾಳೆ CWRC ನೀರು ಬಿಡಿ ಅಂದಾಗ 3,500 ಕ್ಯೂಸೆಕ್ಸ್ ನೀರು ಹೆಂಗೆ ಬಿಡ್ತೀರಾ? ಸುಳ್ಳಲ್ವಾ ಇದು? ನೀವು ಹೆಂಗೆ ಬಿಡ್ತಿದ್ದೀರಾ? ನೀರೇ ಇಲ್ಲ ಅಂತ ಹೇಳಿದ್ಮೇಲೆ ವಾದ ನಿಮ್ಮದು ನೀರಿಲ್ಲ ಅಂತ ಅಂದಮೇಲೆ ನೀವು ಅದಕ್ಕೆ ಬದ್ಧತೆ ಕಾಪಾಡಬೇಕಲ್ವಾ? ಈಗ ನೀವು ಆ ಭಾಗದಲ್ಲಿ 6 ಜನ ನೀವು ಶಾಸಕರು ಕಾಂಗ್ರೆಸ್ ಅವರೇ ಇದ್ದೀರಾ, ನಿಂತ್ಕೊಳ್ಳಿ ರೈತರ ಪರವಾಗಿ ನಿಲ್ಲಿ. ನಾನು ಕಂಪ್ಲೀಟ್ ಮಾಡ್ತೀನಿ, ರೈತರ ಪರವಾಗಿ ನಿಲ್ಲಿ. ನೀವು ಇಲ್ಲಿ ಏನಾಗಿದೆ, ಕಳೆದ 6 ತಿಂಗಳಿಂದ ಫೇಲ್ಯೂರ್. ಕಾಂಗ್ರೆಸ್ನ ಸರ್ಕಾರ ಯಾವತ್ತೂ ನೀರಿನ ಬಗ್ಗೆ ಅವ್ರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇದೇ ವಿಚಾರವಾಗಿ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಹೇಳ್ತೀನಿ ನೋಡಿ ಸರ್, ನಾನು ರಾಜ್ಯ ನಡೆಸೋಂಥವ್ರು, ನನಗೆ ದೂರದೃಷ್ಟಿ ಇರಬೇಕು. ಮುಂದಿನ 3 ತಿಂಗಳು ಮುಂದಿನ 6 ತಿಂಗಳು ಏನಾಗುತ್ತೆ ಅಂತ. ನಾನೊಬ್ಬ ರೈತ, ನಾನೊಬ್ಬ ಸಾಮಾನ್ಯ ಪ್ರಜೆ, ನನಗೆ ಅದ್ರ ಬಗ್ಗೆ ಅರಿವು ಅವಶ್ಯಕತೆ ಇಲ್ಲ. ನನ್ನನ್ನು ಆಳ್ತಿರೋಂಥ ನಾಯಕರುಗಳಿಗೆ ಗೊತ್ತಿರಬೇಕದು. ಮಳೆ ಕಡಿಮೆ ಆಗುತ್ತೆ ಅಂತ ನಮಗೆ ಗೊತ್ತಿತ್ತಲ್ಲ. 109 ರೈತರಿಗೆ ನೀರು ಕೊಡಲ್ಲ, ನಾವು ಕುಡಿಯೋ ನೀರಿಗಾಗಿ ಬಳಸ್ತೀವಿ. ಟೆಕ್ನಿಕಲಿ ಫೇಲ್ಯೂರ್ ಎಲ್ಲಿ ಅಂತ ಇನ್ನೂ ಹೇಳ್ತೀನಿ. ಇದೇ ಸಮಯದಲ್ಲಿ ಕಳೆದ ಬಾರಿ 109 TMC, ಇವತ್ತು 63 TMC ಇದೆಯಲ್ಲ. ತಮಿಳ್ನಾಡವ್ರು ಸುಮ್ಮನೆ ಕೂತಿಲ್ಲ, ಹಳೆ ಬಾಕಿ 9.5 TMC ಇದೆ, ಅದನ್ನು ಬಿಡಿ ಫಸ್ಟ್ ಒಂದು ಕೂತಿದ್ದಾರೆ. ಅಂದರೆ ನಿಮ್ಮ ಬದ್ಧತೆ ಎಲ್ಲೋಯ್ತು ಸರ್? ಇವತ್ತಿಗೆ 30 ವರ್ಷ ಆಯಿತು ಇಡೀ ಇಂಡಿಯಾದಲ್ಲಿ. ನಾನು 30 ವರ್ಷ ಈ ದಿನಕ್ಕೆ 30 ವರ್ಷ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಆಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಸ್ಕೀಮನ್ನು ದೊಡ್ಡಗೌಡರು ತಂದರು. ಯಾಕೆ ಅಂದರೆ ಸೇಮ್ ಈ ರೀತಿ ಆಗಬಾರ್ದು, ತ್ವರಿತಗತಿನಲ್ಲಿ ಆಗಬೇಕು, ವೇಗವರ್ಧಿತವಾಗಿ ಆಗಬೇಕು. ವಿಳಂಬವಾದಂಥದ್ದು, ಸ್ಥಗಿತಗೊಂಡಂಥ ನೀರಾವರಿ ಯೋಜನೆಗಳಿಗೆ ಹಣ ಬಿಡ್ತಾ ಹೋದ್ರು, ಬಿಡುಗಡೆ ಮಾಡ್ತಾ ಹೋದ್ರು. ಕೆಲಸ ರಾಜಾರಾವ್ ಇದ್ದಾರೆ, ಕೇಳಿ ಅವ್ರಿಗೆ ಗೊತ್ತಿದೆ. ಅವ್ರಿಗೆ 30 ವರ್ಷ ಇವತ್ತು ನಮ್ಮ ಬದ್ಧತೆ ರಾಜಕಾರಣಿಗಳಿಗೆ ಎಲ್ಲಿದೆ? ಕಾಂಗ್ರೆಸ್ ಸರ್ಕಾರ, ನಾನು ಅದೇ ಹೇಳಿದೆ, ಟೈಮ್ ಪಾಸ್ ಮಾಡ್ತಾ ಹೋಗ್ತೇ ಹೊರತು ರಾಮಲಿಂಗ ರೆಡ್ಡಿ ಅವ್ರು ಏನಕ್ಕೆ ರಿಜೆಕ್ಟ್ ಮಾಡ್ತಿದ್ರು ನೀರಾವರಿ ಖಾತೆನ? ಅವ್ರಿಗೆ ಗೊತ್ತಿತ್ತು ಇನ್ನೊಂದು 15 ದಿನದಲ್ಲಿ ಕಾವೇರಿ ವಿಚಾರ ಬುಗಿಲೇಳುತ್ತೆ. ಸರ್, ಕಾವೇರಿ ಒಂದೇಲ್ಲ 5-6 ಪ್ರಾಜೆಕ್ಟ್ಗಳು ಈ ಥರನೇ ಇದೆ. ಆದರೆ ಇವತ್ತು ವಿಷಯ ಕಾವೇರಿ ವಿಚಾರದಲ್ಲಿದೆ. ಹಾಗಾಗಿ ಟೆಕ್ನಿಕಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಫೇಲ್ಯೂರ್ ಆಗಿದೆ. ಇದನ್ನು ಅವ್ರು ಹೇಳ್ಕೊಳ್ಳಿಕ್ಕೆ ಯಾರೂ ರೆಡಿ ಇಲ್ಲ. ಈಗ ಬೇಡ ಸರ್, ಮಂಡ್ಯದಲ್ಲೇ ಇದ್ದಾರಲ್ಲ ಸರ್, ಮೈಸೂರು 6 ಶಾಸಕರಲ್ಲಿ ಇದ್ದಾರಲ್ಲ ಸರ್, ಒಬ್ರು ಯಾರಾದರೂ ಬಂದು ಸುಮ್ಮನೆ ಸ್ಟೇಟ್ಮೆಂಟ್ ಕೊಡ್ತಾರೋ ಹೊರತು ಅವ್ರ ಬದ್ಧತೆ ತೋರಿಸ್ಲಿ. ಅವರು ನಾವು ನೀರು ಬಿಡಲ್ಲ, ನೀವು 3,500 ಕ್ಯೂಸೆಕ್ಸ್ ನೀರು ಬಿಟ್ಟ ಮೇಲೆ ಅಲ್ಲಿಗೇನು ಪ್ರೂವ್? ನೀರಿದೆ, ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅಲ್ವಾ? ಕುಡಿಯೋ ನೀರಿಗಾಗಿ ಬಳಸೋದಕ್ಕೆ ಅಂತ ನಾವು ಸ್ಟೋರೇಜ್ ನೋಡಿ, ನಾವು ಬಿಡಿ ಅಂತ ಹೇಳ್ತಾ ಇದ್ದಾರೆ ರಕ್ಷಕ್ ಸರ್. ಕುಡಿಯೋ ನೀರಿಗೆ ನಾವು ಹೊಡೆದಾಡ್ತಿದ್ದೀವಿ. ಪಂಜಿನ ಮೆರವಣಿಗೆ, ಅರೆಬೆತ್ತಲೆ ಸೇವೆ, ಉರುಳು ಸೇವೆ ಎಲ್ಲ ಮಾಡಲಿಕ್ಕೆ ಅವಕಾಶ ನೀವು ಯಾಕೆ ಮಾಡ್ಕೊಡ್ತೀರಾ? ನೀವು ಅಧಿಕಾರದಲ್ಲಿದ್ದೀರಾ, ನೀವು ತೋರಿಸಿ ಅದನ್ನ. ರೈತರ ಪರವಾಗಿ ನಿಂತ್ಕೊಳ್ಳಿ. ಅದನ್ನು ಬಿಟ್ಟು ರೈತರು ರಸ್ತೆಗೆ ಬರಕ್ಕೆ ನೀವೇ ಕಾಂಗ್ರೆಸ್ ಸರ್ಕಾರ ಬಿಡ್ತಿದ್ದೀರಾ. ಆದ್ರಿಂದ ಇವತ್ತು ಸರ್ ಮಳೆ ಕಡಿಮೆ ಆಗಿದೆ, ಒಪ್ಕೊಳ್ಳೋಣ. 109 TMC ಇಂದ 63 TMC. ಬದ್ಧತೆ ಕಾಪಾಡಿ. ಇವತ್ತು ಕುಡಿಯೋ ನೀರನ್ನು ಉಳಿಸ್ಕೊಳ್ಳಿ. ನೀವು ಅದನ್ನ ಬಿಟ್ಟು ನೀವು ಸುಮ್ಮನೆ ರಾಜಕೀಯ ಮಾಡ್ಕೊಂಡು ನೀವು ಟೆಕ್ನಿಕಲಿ ಕರ್ನಾಟಕದ ಮುಂದೆ ಬೆತ್ತಲಾಗಿದ್ದೀರಾ. ನೀವು ಕಾಂಗ್ರೆಸ್. ಕ್ಯಾಪ್ಟನ್ ರಾಜಾರಾವ್ ಸರ್, ಒಂದು ಪ್ರಶ್ನೆ ನಾನು ಆಗ್ಲೇ ಕಾರ್ಯಕ್ರಮದ ಆರಂಭದಲ್ಲಿ ರೈಸ್ ಮಾಡಿದೆ. ಗೌಡ್ರೆ ಬರ್ತೀನಿ, ನಿಮ್ಗೆ ಅವಕಾಶ ಸಿಗುತ್ತೆ. ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಸರ್.
ಈಗ CWRC ಕನ್ಸಿಡರ್ ಮಾಡುವಾಗ ನಮ್ಮ ಇನ್ಫ್ಲೋವನ್ನು ಕನ್ಸಿಡರ್ ಮಾಡಿತ್ತು, ಆದರೆ 15 ದಿನ ಅದೇ ಇನ್ಫ್ಲೋ ಕಂಟಿನ್ಯೂ ಆಗತ್ತಾ ಅಂತ ನಮಗೆ ಗೊತ್ತಿಲ್ಲ. ಯಾಕಂತಂದ್ರೆ ಮಳೆಯ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿಲ್ಲ. ಎರಡನೆಯದ್ದು ಕನ್ಸಿಡರ್ ಆಗದೇ ಇರೋದು ಅಥವಾ ಪ್ರಸ್ತಾಪ ಆಗಿದೆಯಾ ಅಥವಾ ಅದು ಕನ್ಸಿಡರ್ ಆಗಿಲ್ವೋ ನನಗೆ ಗೊತ್ತಿಲ್ಲ. ತಮಿಳುನಾಡಲ್ಲಿ ಮಳೆ ಆರಂಭ ಆಗೋದೆ ಅಥವಾ ಕಾವೇರಿ ಡೆಲ್ಟಾದಲ್ಲಿ ಮಳೆ ಆರಂಭ ಆಗೋದೆ ಅಕ್ಟೋಬರ್ ನಂತರ. ಅಕ್ಟೋಬರು, ನವೆಂಬರು ಮತ್ತು ಡಿಸೆಂಬರಲ್ಲಿ ಉತ್ತಮ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಸೊ ನಾವು ಅರ್ಧ ಮಳೆಗಾಲವನ್ನು ಕಳೆದಿದ್ದೀವಿ, ಅವರಿಗೆ ಇನ್ನೂ ಕೂಡ ಉತ್ತಮ ಮಳೆಗಾಲದ ನಿರೀಕ್ಷೆ ಇದೆ. ಇದು ಕನ್ಸಿಡರ್ ಆಗೋದಿಲ್ವಾ ಸರ್? ಇದೆಲ್ಲ ಆಗಲೇಬೇಕು. ಅದೇ ಹೇಳೋದು. ಈಗ ಮುಖ್ಯವಾಗಿ CWMA ಅವರು ಏನು ಮಾಡಬೇಕು ಅಂದರೆ, ಈಗಾಗಲೇ ಶಿವಲಿಂಗಯ್ಯನವ್ರು ಹೇಳ್ದಂಗೆ ಏನು ಸುಪ್ರೀಂ ಕೋರ್ಟ್ 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡು ಅಂತ ಹೇಳಿದೆ, ಅದನ್ನು ಯಾಕೆ ನೀವು ಯೂಸ್ ಮಾಡ್ತಿಲ್ಲ ಅಂತ ಕೇಳಬೇಕು ಜೂನ್ ಜುಲೈಯಲ್ಲಿ. ಆಮೇಲೆ ಅದರ ಸಪೋರ್ಟಿಂಗ್ ಏನಂದರೆ, ಅವ್ರು ಸೀನಿಯರ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಮುಂದೆ ಹೇಳ್ತಾರೆ, ನಮ್ಮ ಕುರುವೈ ಕ್ರಾಪ್ ಅಂದರೆ ಈಗಿರೋದು ಕುರುವೈ ಕ್ರಾಪ್ಗೆ ನೀರವರು, ನಮ್ಮ ಕುರುವೈ ಕ್ರಾಪ್ ಎಲ್ಲ ಗ್ರೌಂಡ್ ವಾಟರ್ ಸಪೋರ್ಟ್ ಮಾಡಿಕೊಂಡೇ ನಾವು ಬೆಳೀತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಿದ್ದಾಗ ಈ 10 TMC ಏನು ಸುಪ್ರೀಂ ಕೋರ್ಟ್ ಹೇಳಿದೆ, ಅದನ್ನು ಯಾಕೆ ನೀವು ಜೂನ್ ಜುಲೈಯಲ್ಲಿ ಉಪಯೋಗಿಸಿ ನಮಗೊಂದಿಷ್ಟು ರಿಲೀಫ್ ಕೊಡಬಾರ್ದು? ತಮಿಳುನಾಡಿನ ಯಾಕೆ ಕೇಳ್ತಾ ಇಲ್ಲ CWMA? ನಾವು ಕೇಳಬೇಕು ಸ್ವಾಮಿ, ಅವ್ರಿಗೆ ಹೇಳಿ. ಇಲ್ಲದೆ ಹೋದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ, ಸ್ವಾಮಿ ನೀವು 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡಿ ಅಂತ ಹೇಳಿದ್ರಿ, ಅವತ್ತು ನಾವು ಕೇಳಲಿಲ್ಲ ಯಾವಾಗ ಯೂಸ್ ಮಾಡಬೇಕು ಅಂತ. ಈಗ ಹೇಳಿ, ಕಷ್ಟಕಾಲ ಬರೋದು ಜೂನ್ ಜುಲೈಯಲ್ಲಿ 5 TMC ಯೂಸ್ ಮಾಡಿ ಅಂತ ಒಂದು ಡಿಸಿಷನ್ ಕೊಡಿ ಅಂತ ಕೇಳಬೇಕು. ಅಲ್ಲಿ ಕೇಳಿದರೆ ನಮ್ಗೆ ಜೂನ್ ಜುಲೈಯಲ್ಲಿ ಭಾಳ ರಿಲೀಫ್ ಸಿಗತ್ತೆ. ತಮಿಳುನಾಡು ಅವ್ರವ್ರದ್ದೇ 10 TMC 5 TMC ಯೂಸ್ ಮಾಡ್ಕೋಬೋದು. ಅದಕ್ಕನ್ನ ಮುಖ್ಯವಾಗಿ ಈ ಕೆಲವರು ಪ್ರಶ್ನೆಗಳು ಏನು ಕೇಳಿದ್ದಾರೆ, ಇಲ್ಲಿ ನನ್ನ ಅನುಭವದಲ್ಲಿ CWMA CWRC ಎಸ್ಟಾಬ್ಲಿಷ್ ಆದಮೇಲೆ ಅವ್ರಿಗೇನು ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಸರ್ಕಾರ ಕೊಟ್ಟಿದೆ ಅದನ್ನ ಯಾವುದೂ ಫಾಲೋ ಮಾಡ್ತಿಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರ ಕೆಲಸ ಇಷ್ಟು ಏನಪ್ಪಾ ಅಂದ್ರೆ, ತಮಿಳುನಾಡಿಗೆ ತಿಂಗಳ ನೀರು ಬಿಡಿಸ್ಬೇಕು ಅಷ್ಟೇ. ಅದು ಬಿಟ್ಟು ಅದೇ ಪೀರಿಯಡ್ ಅಲ್ಲಿ ಕರ್ನಾಟಕನೂ ಕೂಡ 284 TMC ಯೂಸ್ ಮಾಡಬೇಕು ಎಂಬುದು ಅವ್ರ ತಲೆಯಲ್ಲಿ ಬಂದೇ ಇಲ್ಲ. ಇದನ್ನ ನಾವು ತಲೆ ತುಂಬಬೇಕು. ಅದು ತುಂಬಬೇಕಾದ್ರೆ ನಾವೇನ್ ಮಾಡಬೇಕು, ಸ್ವಾಮಿ ನನ್ನ ಪ್ರತಿ ತಿಂಗಳು ಈಗ ಹೆಂಗೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಮಿಳುನಾಡಿಗೆ ನೀವು ಒಂದು ಕೋಷ್ಟಕ ಹಾಕಿದ್ದೀರಾ, ಅದೇ ರೀತಿ ನಾನು ಖಾರೀಫ್ಗೆ ಎಷ್ಟು ಸೇರ್ಕೋಬೇಕು ಯೂಸ್ ಮಾಡಬೇಕು, ರಬಿಗೆ ಎಷ್ಟು ಸ್ಟೋರ್ ಮಾಡಬೇಕು, ಪೆರಿನಿಯಲ್ಗೆ ಎಷ್ಟು ಸ್ಟೋರ್ ಮಾಡಬೇಕು, ಕುಡಿಯೋ ನೀರಿಗೆ ಎಷ್ಟು ಸ್ಟೋರ್ ಮಾಡಬೇಕು ಅಂತ ಪ್ರತಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ 12 ತಿಂಗಳಿಗೂ ಕೊಡಿ ಸ್ವಾಮಿ. ಆ ಟೋಟಲ್ಲು ನಮ್ಮ ನೀರು ತಮಿಳುನಾಡು ನೀರು ಅಷ್ಟು ಹರಿದ್ರೆ ನಾವು ಬಿಡ್ಲಕ್ಕೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ಬಿಡೋಕ್ಕಾಗಲ್ಲ. ನಿಮಗೂ ಸುಲಭ ಆಗುತ್ತೆ, ಎಲ್ಲರಿಗೂ ಸುಲಭ ಆಗುತ್ತೆ. ಈ ಒಂದು ಕೋರ್ಸ್ಕ ತಕ್ಷಣ ಮಾಡಿ ಅಂತ ಯಾಕೆ ಕೇಳಬಾರ್ದು? ನಾವು ಕೇಳಲೇಬೇಕು. ಇಲ್ಲದೆ ಹೋದ್ರೆ ಅವ್ರು ಕೇಳದೆ ಹೋದ್ರೆ ನಾವು ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗಿ, ಸ್ವಾಮಿ ಈ ಥರ ಡಿವಿಷನ್ ಬೇಕು, ಇಲ್ಲದೆ ಹೋದ್ರೆ ಇದು ಗಲಾಟೆ ಆಗತ್ತೆ, ಬರೀ CWMA ಮೇಲೆ ನಾವು ಕಂಪ್ಲೇಂಟ್ ಮಾಡಬೇಕಾಗತ್ತೆ, ಅವರು ಪಾರ್ಸಿಯಲ್ ಟುವರ್ಡ್ಸ್ ತಮಿಳುನಾಡು ಅಂತ ನಾವು ಹೇಳಬೇಕಾಗತ್ತೆ. ಸರ್, ಇದು ಕನ್ಸಿಡರ್ ಆಗೋ ಟೈಮಲ್ಲಿ ನನಗೆ ಗೊತ್ತಿರೋ ಹಾಗೆ CWRC ಯಲ್ಲಿ IMDA ಒಬ್ಬ ಪ್ರತಿನಿಧಿ ಇರ್ತಾರೆ, ಅಂದ್ರೆ ಹವಾಮಾನ ಇಲಾಖೆಯ ಒಬ್ಬ ಪ್ರತಿನಿಧಿ ಇರ್ತಾರೆ. ಒಂದು ಅಂದಾಜು ಲೆಕ್ಕಾಚಾರ ಸಿಗತ್ತಲ್ವಾ ಸರ್, ಕರ್ನಾಟಕದ ಪರಿಸ್ಥಿತಿ ಏನು, ಮುಂದಕ್ಕೆ ಮಳೆ ಬರುತ್ತಾ, ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ನ ಸ್ಥಿತಿ ಏನು ಅಂತ. ಇದು ಕನ್ಸಿಡರ್ ಆಗೋದಿಲ್ವಾ ಅಂತ ನನಗಿರೋದೊಂದು ಆತಂಕ ಸರ್. ಯಾಕಂತಂದ್ರೆ ನಿಮಗೆ ಇನ್ಫ್ಲೋ ಇದೆ 2,500 ಕ್ಯೂಸೆಕ್, ಆ ಇನ್ಫ್ಲೋ 15 ದಿನ ಬಂದ್ರೆ 3 TMC ಆಯ್ತು, ನೀವು 4.5 TMC ನೀರು ಬಿಡಿ ಅಂತ ಹೇಳ್ತಾರೆ. ಟೆಕ್ನಿಕಲಿ ಇದು ಸರಿಯಾದ ವಿಚಾರನ ಸರ್? ಇದು ಟೆಕ್ನಿಕಲಿ ಈ ಮಾನದಂಡವನ್ನು ತೆಗೆದುಕೊಂಡು ಹೋದ್ರೆ ಕರ್ನಾಟಕಕ್ಕೆ ಮರಣ ಶಾಸನ ಅಲ್ವಾ? ಹೌದು, IMD ಅವರು ಇದ್ದೇ ಇರ್ತಾರೆ, ಅವರು ಪ್ರಿಡಿಕ್ಷನ್ ಹೇಳಬೇಕು ಮುಂದೆ ಏನು. ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಮೊಬೈಲಲ್ಲಿ ಬಹಳಷ್ಟು ಮೆಸೇಜ್ ಹೋಗ್ತಾ ಇದೆ, ಈ ಎಲ್ನೈನ್ ಎಫೆಕ್ಟ್ ಮುಂದೆ ಅಕ್ಟೋಬರಲ್ಲಿ ಬಹಳ ತೀವ್ರವಾಗುತ್ತೆ ಅಂತಲೇ ಮೆಸೇಜ್ಗಳು ಬರ್ತಾ ಇರೋದು. ಜೂನ್ ಜುಲೈಯಲ್ಲೂ ಆಗುತ್ತೆ ಅಂತ ನಮ್ಮ IMD ಅವರೇ ಹೇಳಿದ್ರು. ಹಾಗಾಗಿ ಈ ಎಫೆಕ್ಟ್ ಏನಾಗುತ್ತೆ ಎಂಬುದು ಫೋರ್ಕಾಸ್ಟ್ ಮಾಡಿ ಟೆಂಟೇಟಿವ್ಲಿ IMD ಹೇಳ್ಬೋದು. ಮುಂದೆ ಮಳೆ ಬರೋ ಚಾನ್ಸಸ್ ಬಹಳ ಕಮ್ಮಿ ಇದೆಯಪ್ಪ, ನೀವು ದಯವಿಟ್ಟು ಅದನ್ನ ಗಣನೆಗೆ ತಗೋಬೇಡಿ, ಈ ಇನ್ಫ್ಲೋಗಳು ಇನ್ನೂ ಪೂರ್ತಿ ರೆಡ್ಯೂಸ್ ಆಗುತ್ತೆ ಅಂತಲೇ ಹೇಳಬೇಕಾಗತ್ತೆ. ಎಸ್, ನಾನು ಸರ್ ಶಿವಲಿಂಗಯ್ಯ ಸರ್, ನಾನು ಆ ಪ್ರಶ್ನೆಯನ್ನು ನಿಮಗೆ ಮೂವ್ ಮಾಡ್ತೀನಿ ಸರ್. ನಾನು ಕಾವೇರಿ ಡೆಲ್ಟಾ ಬಗ್ಗೆ ಹೇಳಿದೆ. ತಂಜಾವೂರು ಡಿಸ್ಟ್ರಿಕ್ಟ್ ಅನ್ನ ಅನ್ನದ ಬಟ್ಟಲು ಅಂತ ಕರೀತಾರೆ ತಮಿಳುನಾಡಲ್ಲಿ. ಅವರಿಗೆ ಮಳೆ ಆರಂಭ ಆಗೋದಕ್ಕೆ ಇನ್ನೂ ಟೈಮ್ ಇದೆ, ಮತ್ತು ನಮ್ಮ ಮಳೆಗಾಲ ಅರ್ಧ ಮುಗಿಯಿತು, ನಮಗೆ ಮಳೆ ಕೈ ಕೊಟ್ಟಿದೆ. ಸೊ ಇಂಥ ವಿಚಾರಗಳೆಲ್ಲ ಯಾಕೆ ಕನ್ಸಿಡರ್ ಆಗೋದಿಲ್ಲ ಸರ್? ದಯವಿಟ್ಟು ಇದನ್ನು ನಾವು 3 ಭಾಗವಾಗಿ ನಾವು ಯೋಚನೆ ಮಾಡೋದಾದರೆ, ಮೊಟ್ಟ ಮೊದಲನೇದಾಗಿ ಈಗೇನೀಗ
ರಾಜಾರಾವ್ ಹೇಳಿದಾಗೆ ಈ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿಸ್ ವಾಟರ್ ಅಥಾರಿಟಿ ಮತ್ತು ವಾಟರ್ ಕಮಿಟಿ ಏನಿದೆ ಅವನ್ನ ನೋಡಿದ್ರೆ ಅವರು ಕೊಟ್ಟಿರುವಂಥ ರೆಸ್ಪಾನ್ಸಿಬಿಲಿಟಿನ ಖಂಡಿತವಾಗ್ಲೂ ಕೂಡ ಅವರು ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ಅವರು ವಾಟ್ ದೇ ಆರ್ ಲುಕಿಂಗ್ ಅಟ್ ಓನ್ಲಿ ಇವತ್ತಿನ ಪರಿಸ್ಥಿತಿನ ನೋಡಿ ಮುಂದೆ ಫೋರ್ಕಾಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೇಳೋದಾದರೆ ಅವರು ಇಂಟಿಗ್ರೇಟೆಡ್ ಅಪ್ರೋಚ್ನಲ್ಲಿ ಎಲ್ಲ ಡ್ಯಾಮ್ಗಳು ಕರ್ನಾಟಕದಲ್ಲ, ತಮಿಳುನಾಡು ಮತ್ತು ಕರ್ನಾಟಕ ಕಾವೇರಿ ಡೆಲ್ಟಾ ಪೂರ್ತಿ ಯೋಚನೆ ಮಾಡಿ ಅದರಲ್ಲಿ ಯಾವ್ಯಾವ ರಿಸರ್ವಾಯರ್ ಎಷ್ಟೆಷ್ಟು ನೀರಿದೆ, ಅವ್ರ ಪರ್ಪಸ್ ಏನು, ಇವ್ರಿಗೆ ನೀರು ಇದೆಯಾ ಇಲ್ಲ ಅಂತ ಹೇಳಿ ನೋಡಿ ಅವ್ರು ಆ್ಯಕ್ಚುಲಿ ಇಂಟಿಗ್ರೇಟೆಡ್ ಅಪ್ರೋಚ್ನಲ್ಲಿ ಅವ್ರು ಕೆಲಸ ಮಾಡಬೇಕು. ಆ ಕೆಲಸನ ಅವ್ರು ಮಾಡ್ತಾ ಇಲ್ಲ. ಇದರ ಜೊತೆಗೆ ನಮ್ಮ ಜವಾಬ್ದಾರಿ ಹಿಡಿದಿದ್ದ ನೀರನ್ನು ಬಿಡಬೇಕಾದಂಥ ಜವಾಬ್ದಾರಿ ನಮಗಿರೋದು ಬರೀ 21% ಮಾತ್ರ. ಇನ್ನು 79% ಅನ್ಸರ್ಟನಿಟಿ. ಈಗೇನು ಕಾವೇರಿ KRS ಇಂದ ಕೆಳಭಾಗ, ಕಬ್ಬಿನಿಂದ ಕೆಳಭಾಗ ಬರುವಂಥ ನೀರಿಗೆ ನಾವು ಜವಾಬ್ದಾರಲ್ಲ. ನಾವು ಅದೇ ಪದೇ ಪದೇ ಹೇಳ್ತಾ ಇದ್ದೀನಿ, 140 TMC ನೀರು ಅನ್ಕಂಟ್ರೋಲ್ಡ್ ವಾಟರ್ ಆ್ಯಂಡ್ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಕರ್ನಾಟಕ. ಅದರಿಂದ ನಾವು ಬಿಡಬೇಕಾದದ್ದು ಬರೀ 21% ಸ್ಟೋರ್ಡ್ ವಾಟರ್ನ ನಾವು ಬಿಡಬೇಕು. ಅದರಲ್ಲಿ ಈಗಾಗಲೇ 1700 ಕ್ಯೂಸೆಕ್ಸ್ ನಾವು ಬಿಡ್ತಾ ಇರೋದೇ ಎಕ್ಸಸ್ ಅವರಿಗೆ. ಸೊ ಅಂಥ ಸಿಚುವೇಷನ್ನಲ್ಲಿ 3500 ಕ್ಯೂಸೆಕ್ಸ್ನ ಅವ್ರು ಬಿಡಬೇಕು ಅಂತ ಹೇಳ್ತಾ ಇರೋದು. ಐ ಡೋಂಟ್ ಥಿಂಕ್ ಯಾವುದೇ ಒಂದು ಸೈಂಟಿಫಿಕ್ ಅಪ್ಲಿಕೇಶನ್ ನಾವು ನೀರನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ ಸರ್. 15 ದಿನಗಳ ಕಾಲ 2500 ಕ್ಯೂಸೆಕ್ ಫ್ಲೋ ರೇಟ್ನಲ್ಲಿ ನೀರು ಹರಿದು ಬಂದ್ರೆ 3.25 TMC ನೀರು ಕರ್ನಾಟಕದ ಜಲಾಶಯಗಳಿಗೆ ಬರುತ್ತೆ. ನೀವು ಬಿಡಬೇಕಾಗಿರೋದು 4.25 TMC 15 ದಿನ. ಹೌದು. ಆ ಲೆಕ್ಕದಲ್ಲಿ ನೋಡಿದ್ರೆ ನಿಮಗೆ 1.5 TMC ಅಷ್ಟು ಮಾತ್ರ ಈಗ ಕೊರತೆ ಆಗಬಹುದು. ಈ ಲೆಕ್ಕಾಚಾರದಲ್ಲೇ ಇದಿಲ್ವಲ್ಲ ಸರ್, ಲಾಜಿಕ್ ಇಲ್ವಲ್ಲ ಸರ್ ಈ ಲೆಕ್ಕಾಚಾರದಲ್ಲಿ? ಇಲ್ಲ, 3.5 TMC ನೀರು ನಮಗೆ ಬಿಡಬೇಕು ಈ ತಿಂಗಳಲ್ಲಿ. 2 ತಿಂಗಳಲ್ಲಿ ಹಳೆ ಬಾಕಿ 9.5 TMC ಇದೆ. ಒಟ್ಟು 13 TMC ನೀರು ನಾವು ಆಕ್ಚುಲಿ ಆಗಿ ಬಿಡಬೇಕಾಗತ್ತೆ. ಅದರಲ್ಲಿ ಇವಾಗ ಅವ್ರು 3500 ಕ್ಯೂಸೆಕ್ಸ್ನ ಬಿಡಿ ಅಂತ ಹೇಳ್ತಿದ್ದಾರೆ. ಆದರೆ ಇವತ್ತು ಬರ್ತಾ ಇರುವಂಥ ನೀರು ನಾಳೆ ಬರುತ್ತೆ ಅಂತ ನೀವು ಗ್ಯಾರಂಟಿ ಕೊಟ್ರೆ ನಾವು ನಮ್ಮ 23%, 22% ಏನಿದೆ ಆ ಭಾಗದ ನೀರು ನಾವು ಬಿಡ್ತೇವೆ. ಕರೆಕ್ಟ್ ಸರ್. ಈಗ 2500 ಕ್ಯೂಸೆಕ್ ಇದೆ, ನೀವು ಅದನ್ನ ಲೆಕ್ಕ ಹಾಕಿ ಇಷ್ಟು ಬಂದ್ರೆ ನಿಮಗೆ 3.5 TMC ಆಗತ್ತೆ 15 ದಿನದಲ್ಲಿ. ನೀವು 4.5 TMC ಬಿಡಿ ಅಂತ ಹೇಳ್ತಾರೆ. ಬಂದರೆ ಈ ಬಂದರೆ ಅನ್ನೋದ್ರಲ್ಲೇ ನಾವಿವತ್ತು 50% ನಮಗೆ ಯಾವಾಗ ಪ್ರಾಬಬಿಲಿಟಿ ತಗೊಂಡು 740 TMC ಮಾಡಿದ್ರು ಅದೇ ಮೊದಲನೇ ತಪ್ಪು. ಯಾಕೆಂದ್ರೆ ಬಂದರೆ ನಾಳೆ ನೀವು ಬರ್ತೀರಾ ಅಂದ್ರೆ ನಾನು ಬಂದ್ರೆ ಬರ್ತೀನಿ, ಬರ್ದವ್ರು ಇಲ್ಲ ಅಂತಂದ್ರೆ 50% 99% ನಾನು ಬಂದೇ ಬರ್ತೀನಿ ಅಂತಂದ್ರೆ ಅದು 100% ಬರ್ತಾರೆ ಅಂತ ಅರ್ಥ ಸರ್. ಕರೆಕ್ಟ್. ಈಗ ಬಂದರೆ ಅನ್ನೋದು 50% ತಗೊಂಡಿದ್ದಾರೆ. ಬಿಡ್ಲೇಬೇಕು ಅನ್ನೋದು 100%. ಹೌದು, ನೀರು ಖಚಿತ ಅವರಿಗೆ. ನೀರು ಬರುತ್ತೆ ಅನ್ನೋದು 50%. ಬಂದರೆ ಹೌದು ಅದರಿಂದಾನೇ ನಾವು ಬಿಡಕ್ಕಾಗಲ್ಲ ಅಂತ ಹೇಳ್ತಾ ಇರೋದು. ಯಾಕೆಂದ್ರೆ ಡ್ಯಾಮ್ ಸ್ಟೋರ್ ಮಾಡಿರೋ ನೀರನ್ನ ನಾವು ಬಿಟ್ಬಿಟ್ರೆ ವಾಪಸ್ ತೆಗೆದುಕೊಳ್ಳಕ್ಕೆ ಅವಕಾಶ ಆಗಲ್ಲ ನಮ್ಮ ಡ್ರಿಂಕಿಂಗ್ ವಾಟರ್ಗೆ. ಬಟ್ ಮಳೆ ಬಂದಿದ್ರೆ, ಗ್ಯಾರಂಟಿ ಬಂದಿದ್ರೆ ಅವ್ರಿಗೆ ಬಿಡ್ಬೋದಾಗಿತ್ತು. ಆ ಕಾರಣದಿಂದಾಗಿ ನಾನು ಬೇರೆ ಕ್ಯಾಚ್ಮೆಂಟಿಗೆ 1/3 ಕ್ಯಾಚ್ಮೆಂಟಲ್ಲಿ ಮಾತ್ರ ನಾನು ನೀರು ಹಿಡ್ಕೊಳ್ಳೋಕೆ ಸಾಧ್ಯ ಇರೋದು. 2/3 ಭಾಗದ ಕ್ಯಾಚ್ಮೆಂಟಲ್ಲಿ ನೀರು ಹಿಡ್ಕೊಳ್ಳೋಕ್ಕೆ ನನಗೆ ಸಾಧ್ಯ ಇಲ್ಲ. ಆ ಸಾಧ್ಯ ಇಲ್ಲದೋದ್ರಿಂದ ನಮಗೆ ಮೇಕೆದಾಟು ಪ್ರಾಜೆಕ್ಟ್ ಕಟ್ಟಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ನಾವು ಮೊದಲಿಂದನೂ ಕೇಳ್ತಾ ಇರೋದು. ಎಸ್ ನಾನು ಕ್ಯಾಪ್ಟನ್ ರಾಜಾರಾವ್ ಸರ್, ಈಗ ಆ ಪ್ರಾಜೆಕ್ಟ್ ನಾವು ಮಾಡಿದ್ರೆ ನಮಗೂ ನೀರು ಸಿಗ್ತಾ ಇದೆ. ರಾಜಾರಾವ್ ಸರ್, ಈಗ ಅನ್ನೆಸೆಸರಿಯಾಗಿ ಬಂದೆ ಗೌಡ್ರೆ ಈಗ ನಾವು ಬರೀ ಈಗಿರೋ ನೀರು ಯೂಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾಳೆ ತಮಿಳುನಾಡು ಮುಖ್ಯಮಂತ್ರಿಗಳು ಏನು ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ, ಮೇಕೆದಾಟು ಬಗ್ಗೆ ಅವರು ಅಪೋಸ್ ಮಾಡಿದ್ದಾರೆ. ಆದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ರೀಸೆಂಟ್ಲಿ ಪಾರ್ಲಿಮೆಂಟಲ್ಲಿ ಏನು ಹೇಳಿದರು, ಕರ್ನಾಟಕ, ತಮಿಳುನಾಡು ಅಥವಾ ಕೆಳಗಿನ ಪ್ರದೇಶದ ರಾಜ್ಯಗಳ ಪರ್ಮಿಷನ್ ತಗೊಳ್ಳೋದು ಬೇಕಿಲ್ಲ ಅಂತ ಕ್ಲಿಯರಾಗಿ ಹೇಳಿರೋದ್ರಿಂದ ಬಹುಶಃ ನಮಗೆ ಮೇಕೆದಾಟು ಕ್ಲಿಯರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕನ್ನು ಮುಖ್ಯವಾಗಿ ನಾವೆಲ್ಲರೂ ಗಮನಿಸಬೇಕು, ನಮ್ಮ ಸರ್ಕಾರನೂ ಗಮನಿಸಬೇಕು. ಇದು 1924 ಅಗ್ರಿಮೆಂಟ್ ಏನಾಯಿತು 18th February 1924, ಅದಾದ 3-4 ತಿಂಗಳಿಗೆ ಆನ್ 3/7/24
ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅಂದಿನ ಬ್ರಿಟಿಷ್ ಗೌರ್ಮೆಂಟ್ ಕೊಡುತ್ತೆ. ಅದರೊಳಗೆ ಏನು ಹೇಳ್ತಾರೆ ಅಂದರೆ ಸಾರಾಂಶ, ನಾವು ಈಗಾಗಲೇ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು ಏನು ಪ್ರಪೋಸಲ್ ಮಾಡಿದ್ದಾರೆ ಮೇಕೆದಾಟು ಹೈಡಲ್ ಪ್ರಾಜೆಕ್ಟು, ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಯಾವಾಗ 1924 ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟ್ ಇವತ್ತು ನಾನು ನಿಮಗೆ ತೋರಿಸೋದಲ್ಲ, ಇದನ್ನ ನಾವು ಟ್ರಿಬ್ಯುನಲ್ ಮುಂದೆ ಆಸ್ 282 ನಂಬರ್ ಡಾಕ್ಯುಮೆಂಟ್ ಅಂತ ಫೈಲ್ ಮಾಡಿದ್ದೀವಿ. ಟ್ರಿಬ್ಯುನಲ್ ಮುಂದೆ ಇದೆ. 1924 ಅಂದ್ರೆ ಈಗಿರೋ ಚೀಫ್ ಮಿನಿಸ್ಟರ್ ಅವರಪ್ಪ ಹುಟ್ಟಕ್ ಮೊದಲೇ ಇದು ಅಗ್ರಿಮೆಂಟ್ ಆಗಿದೆ. ಈಗ ಯಾರು ಅವರು ತಮಿಳುನಾಡು ನಾನು ಕೊಡೋಲ್ಲ ಅಂತ ಹೇಳೋದಕ್ಕೆ ಇದು ಒಂದು. ಎರಡನೇದೇನಾಗಿದೆ, ಟ್ರಿಬ್ಯುನಲ್ ಮುಂದೆ ಒಂದು ಇಶ್ಯೂ 32 ರೈಸ್ ಮಾಡಿದ್ದೀವಿ. ತಮಿಳುನಾಡು ಕೂಡ ಅದಕ್ಕೆ ಪಾರ್ಟಿ, ಯಾರ್ಯಾರು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳು ಕಟ್ಕೋಬಹುದು ಅಂತ. ಅದ್ರ ಪ್ರಕಾರ ಟ್ರಿಬ್ಯುನಲ್ಲು ಆದೇಶ ಕೊಟ್ಟಿದೆ. ಏನು ಅಂತ, ಎರಡೂ ರಾಜ್ಯಗಳು ಕೂಡ ತಮ್ಮ ಈ ಕಾಮನ್ ಬೌಂಡ್ರಿಯಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಕಟ್ಕೋಬಹುದು. ಕಂಡೀಷನ್ ಒಂದೇ, ಏನು, ಅವರು ಯಾರೇ ಪ್ರಾಜೆಕ್ಟ್ ಕಟ್ಟಲಿ ಅವರಿಂದ ತಮಿಳುನಾಡು ಏನು ಪ್ರಿಸ್ಕ್ರೈಬ್ ಆಗಿದೆಯೋ ನೀರು, ಅಷ್ಟು ನೀರು ಹೋಗಲೇಬೇಕು ಮಂತ್ಲಿ ಬೇಸಿಸ್ ಮೇಲೆ ಅಂತ ಹೇಳಿದ್ದಾರೆ. ಈಗ ನಾವೇನು, ಆಮೇಲೆ ಇನ್ನೊಂದು, ಅವರಿಗೆ ನೀರೆಲ್ಲ ಡೆಲ್ಟಾಲ್ಲಿ ಯೂಸ್ ಆಗೋದು. ಬಿಡಬೇಕು, ಮೆಟ್ಟೂರು ಟು ಡೆಲ್ಟಾ ಸುಮಾರು 250 ಕಿಲೋಮೀಟರ್ ನದಿಲೇ ಹರಿಬೇಕು ನೀರು. ನಾವು ಕೇಳಿದ್ವಿ, ಸ್ವಾಮಿ ಮಳೆ ಬರುತ್ತೆ, ಅದು ಹೋಗೋದಕ್ಕೆ ಅಲ್ಲಿ ರೀಚ್ ಆಗೋದಕ್ಕೆ 2 ರಿಂದ 3 ದಿವಸ ಬೇಕಾಗುತ್ತೆ, ದಯವಿಟ್ಟು ಚಿಕ್ಕ ಬ್ಯಾರೇಜ್ಗಳು ಕಟ್ಕೊಳ್ಳಿ, 1 TMC ಅರ್ಧ TMC, ಈ ನೀರು ಪೋಲಾಗೋದು ನಿಲ್ಲಿಸಿ ಅಂದರೆ ಇಲ್ಲ ನಮ್ಮಲ್ಲಿ ಮುಳುಗಡೆ ಆಗುತ್ತೆ, ನಾವು ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ ಅಂತ ಟ್ರಿಬ್ಯುನಲ್ ಮುಂದೆ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಕಟ್ಟಲ್ಲ, ನಮ್ಮನ್ನು ಕಟ್ತೀವಿ, ನಾವು ಸಬ್ಮರ್ಷನ್ ಆದ್ರೂ ಪರವಾಗಿಲ್ಲ ಅಂತ ನಾವು ಹೋದ್ರೆ ಕಟ್ಟಕ್ಕೂ ಪರ್ಮಿಷನ್ ಕೊಡಲ್ಲ. ಇದು ಎಂತ ವಿಪರ್ಯಾಸ. ಯಾರು ಏನ್ ಹೇಳ್ಬೇಕು, ಬರೀ ನೀರೆಲ್ಲ ಪೋಲ್ ಮಾಡೋದಲ್ಲ. ಇಲ್ಲಿ ಇನ್ನೊಂದು ನಾವು ತಿಳ್ಕೊಬೇಕಾದ ಏನಂದ್ರೆ, ತಮಿಳುನಾಡು ಅವ್ರು ಏನು ಹೇಳ್ತಾ ಇದ್ರು ನಮ್ಮ ಮೇಲೆ ಒಂದು ಅಪವಾದ, ಕರ್ನಾಟಕ ಏನಿದ್ರು ಸರ್ಪ್ಲಸ್ ವಾಟರ್ ಬಿಡ್ತಾರೆ ಅಂತ. ಆ ಸರ್ಪ್ಲಸ್ ವಾಟರ್ನ ಅವ್ರು ಸುಮ್ಮನೆ ಬಿಟ್ಟಿಲ್ಲ ಸ್ವಾಮಿ. ಅವ್ರು ಏನು ಮಾಡಿದ್ದಾರೆ, ಕಟ್ಟೆಲೆಯಲ್ಲಿ ಒಂದು ಬ್ಯಾರೇಜ್ ಹಾಕೊಂಡು, ಕಟ್ಟೆಲೆ ಗುಂಡಾರು ಒಂದು ದೊಡ್ಡ ಕೆನಾಲ್ 7,500 ಕೋಟಿ ಖರ್ಚು ಮಾಡಿಬಿಟ್ಟು ಒಂದು ಕೆನಾಲ್, ಫ್ಲಡ್ ಕೆನಾಲ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಈ ಫ್ಲಡ್ ವಾಟರ್ ನಾವು ಏನು ಎಕ್ಸ್ಟ್ರಾ ಬಿಡ್ತೀವಿ ಅದನ್ನೆಲ್ಲ ಗುಂಡಾರ ಕಡೆಗೆ ತಗೊಂಡು ಹೋಗ್ತಾ ಇದೆ. ಅವ್ರ ದುರುದ್ದೇಶ ಇನ್ನೂ ಏನಂದ್ರೆ, ಈ ಗೋದಾವರಿಯಿಂದ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ PRD ಸ್ಕೀಮ್ ಮಾಡ್ತಾ ಇದೆ, ಆ ನೀರು ಕೂಡ ತಗೊಂಡು ಜೀರ್ಣ ಮಾಡ್ಕೋಬೇಕು ಅಂತ. ಅದನ್ನ ಗ್ರ್ಯಾಂಡ್ ಅಣೆಕಟ್ಟಿಗೆ ಲಿಂಕ್ ಮಾಡ್ತಾ ಅವ್ರ ಪ್ರಪೋಸಲ್ ಇದ್ರೆ ಅದನ್ನ ತಗೊಂಡ್ಬಂದು ಕಟ್ಟಲೆಗೆ ಸೇರಿಸಿ ಸ್ವಾಮಿ ಅಂತಿದ್ದಾರೆ. ಅವ್ರ ಉದ್ದೇಶ ಇರೋದು ಸರ್ಪ್ಲಸ್ ವಾಟರ್ ನಮ್ಮಿಂದಲೂ ತಗೊಂಡು ಹೋಗ್ಬೇಕು, ಕಾವೇರಿಯಿಂದ ಅಲ್ಲಿಂದಲೂ ತಗೋಬೇಕು ಅಂತ. ಇದನ್ನ ನಮ್ಮ ಸರ್ಕಾರ ಅರ್ಥ ಮಾಡಿ ಆದಷ್ಟು ಬೇಗ ಆ ಗುಂಡಲೈ ಕಟ್ಟ ಸ್ಕೀಮ್ ನ ಕ್ಯಾನ್ಸಲ್ ಮಾಡಿ, ಅಥವಾ ಅದಕ್ಕೆ ಒಂದು ಬ್ರೇಕ್ ಹಾಕಿ ಒಂದು ಗೋಡೆ ಕಟ್ಟಿಬಿಟ್ಟು, ತಡೆಗೋಡೆ ಹೆಂಗೆ ನಮ್ಮ ಗೋವಾದವ್ರು ಮಾಡಿದ್ರು ಹಂಗೆ ಮಲಪ್ರಭಾಗೆ ಹಂಗೆ ಮಾಡಲೇಬೇಕು. ಇಲ್ಲದೆ ಹೋದ್ರೆ ನಮಗೆ ನೀರು ಸರ್ಪ್ಲಸ್ ವಾಟರ್ ಸಿಗಲ್ಲ. ಆಮೇಲೆ ಅದ್ರ ಜೊತೆಗೆ ಎನ್ವೈರನ್ಮೆಂಟ್ಗೆ ಏನು ನೀರು ಬರುತ್ತೆ ಆ ನೀರನ್ನು ಕೂಡ ಇವರು ಉಪಯೋಗಿಸ್ತಾರೆ. ನದಿಯಲ್ಲಿ ಎಕಾಲಜಿ ಸೇವ್ ಆಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.